ಈಗ ಒಂದು ವಿಚಾರ ಏನಂದ್ರೆ ನಾವು ಆಟೋ ಡ್ರೈವರ್ಸ್ಗಳು ಎಲ್ಲರೂ ಧ್ರುವ ಸರ್ಜಾ ಯಾಕೆ ಫ್ಯಾನ್ ಆಗಿದ್ದೀವಿ ಅಂದ್ರೆ ಧ್ರುವ ಸರ್ಜಾ ಕಿ ಜೈ, ಸರ್ಜಾ ಕಿ ಜೈ, ಜೈ ಧ್ರುವ ಸರ್ಜಾ. ನಮ್ಮ ಬಾಸ್ ಸಾಂಗ್. This is Bangalore Headlines, your source for the latest news and alerts from across the city. ಎಲ್ಲರೂ ಒಂದೇ ರೀತಿ ಶರ್ಟ್ ಹಾಕೊಂಡಿದ್ದೀರಾ? ಒಳ್ಳೆ ಧ್ರುವ ವಾಸವ್ರನ್ನ ಎಷ್ಟು ಫಾಲೋ ಮಾಡ್ತೀರಾ? 100% ಸರ್ ಆಗ್ಬಿಟ್ಟಿದೀವಿ ಅವ್ರ ಮಾತಿಗೆ ಅವ್ರ ಮನಸ್ಸಿಗೆ. ಸರ್ ಈಗ ಒಂದು ವಿಚಾರ ಏನಂದರೆ ನಾವು ಆಟೋ ಡ್ರೈವರ್ಸ್ಗಳು ಎಲ್ಲರೂ ನಾವು ಧ್ರುವ ಸರ್ಜಾ ಯಾಕೆ ಫ್ಯಾನ್ ಆಗಿದ್ದೀವಿ ಅಂದರೆ ನಮಗೆ ಗ್ಯಾಸ್ ಇಲ್ಲ ಅಂದಾಗ ಗ್ಯಾಸ್ ಕೊಡಿಸಿದ್ದಾರೆ ಕೊಟ್ಟಿದ್ದಾರೆ. ಮತ್ತು ಪ್ರತಿಯೊಬ್ಬರು ಆಟೋ ಚಾಲಕರಿಗೆ ಇಡೀ ಯಾವ ರಾಜಕೀಯ ವ್ಯಕ್ತಿ ಆಗಲಿ ಯಾವ ಸರ್ಕಾರ ಆಗಲಿ ನಮ್ಮ ಆಟೋದವ್ರ ಬಗ್ಗೆ ಒಂದು ಕೇವಲವಾಗಿ ನೋಡ್ತಾ ಇದ್ದಾರೆ. ನಮ್ಗೆ ಯಾರು ನಮಗೆ ಸಪೋರ್ಟ್ ಮಾಡ್ತಾಯಿಲ್ಲ. ಜೊತೆಗೆ ನಮಗೆ ಅವರು ಏನು ಹೇಳ್ತಾನೆ ನಮಗೆಲ್ಲ ಗ್ಯಾಸ್ ಹಾಕ್ಸಿ ಒಳ್ಳೆ ಉಪಕಾರ ಮಾಡಿದ್ದಾರೆ. ಅದಕ್ಕೋಸ್ಕರ ಅವರೇ ನಮಗೆ ಯೂನಿಫಾರ್ಮ್ನು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಈ ಸಿನಿಮಾನ ನೋಡ್ತೀವಿ, ಎಲ್ಲರೂ ಫ್ಯಾಮಿಲಿ ಸಮೇತ ನೋಡಿ ಈ ಸಿನಿಮಾನ ಗೆಲ್ಲಿಸ್ತೀವಿ. ಇನ್ನು ಯಾವ ರಾಜಕೀಯ ವ್ಯಕ್ತಿಗಳಾಗಲಿ MLA MP ಗಳಾಗಲಿ ಯಾರಿಗೂ ನಾವು ಮುಂದಿನ ಜನ್ಮದಲ್ಲೇ ಮುಂದಿನ ಇದರಲ್ಲೇ ಏನು ಸಪೋರ್ಟ್ ಮಾಡಲ್ಲ. ಹಾಗಾಗಿ ಒಗ್ಗಟ್ಟಿನಿಂದ ಎಲ್ಲರೂ ಸಿನಿಮಾ ನೋಡ್ತಾ ಇದ್ದೀವಿ. ನಾವು ನೋಡ್ಕೊಂಡು ಬೇರೆಯವ್ರಿಗೂ ಹೇಳ್ತೀವಿ ಎಲ್ಲ ಬಂದು ಸಿನಿಮಾ ನೋಡಿ ಈ ಸಿನಿಮಾ ಗೆಲ್ಸ್ಕೊಡೋಣ ಅಂತ ನಮ್ಮ ಆಟೋ ಚಾಲಕರ ಪರವಾಗಿ. ಸರ್ ಗುರುವೇ ನಿನ್ನಾಟಬಲ್ಲರು ಯಾರ್ಯಾರೋ, ಗುರುವೇ ನಿನ್ನಾಟಬಲ್ಲರು ಯಾರ್ಯಾರೋ, ಗುರುವೇ ನಿನ್ನಾಟಬಲ್ಲರು ಯಾರ್ಯಾರೋ, ಗುರುವೇ ನಿನ್ನಾಟಬಲ್ಲರು ಯಾರ್ಯಾರು. ಸರ್ ಸಿನಿಮಾ ನೋಡ್ತಾ ಇದ್ರೆ ಕುಂಟ ಹಾಕ್ಬೇಕಲ್ಲ, ಡ್ಯಾನ್ಸ್ ಮಾಡ್ಬೇಕು, ಆ ಥರ ಇದೆ. ನಾವು ಅರ್ಧ ಸಿನಿಮಾ ನೋಡಿಕೊಂಡು ನಮ್ಮ ಆಟೋ ಚಾಲಕರು ಭೇಟಿ ಮಾಡಲಿಕ್ಕೆ ಬಂದಿದ್ದೀನಿ. ಇನ್ನೂ ತುಂಬ ಚೆನ್ನಾಗಿದೆ, ಸೂಪರ್ ಹಿಟ್ ಆಗಿದೆ ಸಿನಿಮಾ. ಈ KD ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್. ಒಳಗಡೆ ಬಾ ಅಂದರೆ ಎಲ್ಲಿದೆಯಾ ಬಾ, ಒಳಗಡೆ ಬಾ, ಗೇಟ್ ಒಳಗಡೆ. ಕಾಳಿದಾಸ ಬಾಸ್ಗೆ, ಧ್ರುವ ಸರ್ಜಾ ಬಾಸ್ಗೆ, ಆಕ್ಷನ್ ಪ್ರಿನ್ಸ್ಗೆ, ಮಣ್ಣಂಗೆ, KD ಮೂವಿಗೆ, ಧ್ರುವ ಸರ್ಜಾಗೆ, ಧ್ರುವಣ್ಣಿಗೆ, ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ಗೆ, ಪವರ್ ಸ್ಟಾರ್ಗೆ, KD ಸಿನಿಮಾಗೆ, KD ಸಿನಿಮಾಗೆ. ಸಕ್ಸಸ್ ಆಗಲಿ ಅಂತ ನಾವೆಲ್ಲ ಟೀಮ್ ಕಡೆಯಿಂದ ಶುಭ ಕೋರ್ತಾ ಇದ್ದೀವಿ. ಧ್ರುವ ಸರ್ಜಾ ಆಲ್ ದ ಬೆಸ್ಟ್, ಧ್ರುವ ಸರ್ಜಾ ಆಲ್ ದ ಬೆಸ್ಟ್, ಧ್ರುವ ಸರ್ಜಾ ಕಿ ಜೈ, ಧ್ರುವ ಸರ್ಜಾ ಕಿ ಜೈ, ಪ್ರೇಮ್ ಸರ್ ಕಿ ಜೈ, ಪ್ರೇಮ್ ಸರ್ ಕಿ ಜೈ, ಜೈ ಆಂಜನೇಯ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ. ಥ್ಯಾಂಕ್ಸ್. ಸರ್ಜಾ ಅವ್ರಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ಫಿಲಮು ಎಲ್ಲ ಮೂವಿ ಚೆನ್ನಾಗಿದೆ, ಅದಕ್ಕೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ. ಟ್ರೈಲರ್ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಬನ್ನಿ ಥಿಯೇಟ್ರಲ್ಲೇ ಮೂವಿ ನೋಡಿ. ಧ್ರುವ ಸರ್ಜಾಗೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡ್ರಿ. ಆಲ್ ದಿ ಬೆಸ್ಟ್ ಧ್ರುವ ಸರ್, ಆಲ್ ದಿ ಬೆಸ್ಟ್ ಪ್ರೇಮ್ ಸರ್, ಎಲ್ರಿಗೂ ಆಲ್ ದಿ ಬೆಸ್ಟ್. ಡೇಸ್ ಓಡ್ಲಿ ಅಂತ ನಮ್ಮ ಟೀಮ್ ಕಡೆಯಿಂದ ನಾವೆಲ್ಲ ಧ್ರುವ ಸರ್ಜಾ ಅವ್ರಿಗೆ ಜೈ ಹೇಳ್ತಾ ಇದೀವಿ. ಜೈ ಧ್ರುವ ಸರ್ಜಾ. ನೆಚ್ಚಿನ ಕಣ್ಮಣಿ ಧ್ರುವ ತಾರೆ ಅವರ ಟೀಮಿಂದ ಶುಭ ಹಾರೈಸ್ತಾ ಇದ್ದೀವಿ. ಥ್ಯಾಂಕ್ ಯು. ಥಿಯೇಟರಿಗೆ ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾನ ಥಿಯೇಟರಿಗೆ ಬಂದೇ ನೋಡಿ. ಥ್ಯಾಂಕ್ ಯು. ಸರ್ ಪ್ರತಿಯೊಂದು ಮೂವಿನೂ ಇಷ್ಟನೇ ನಮಗೆ. ಜೋಗಿ, ಕರಿಯ, ಅವ್ರು ಮಾಡೋ ಸಾಂಗ್ಸ್ ಅಂತೂ ತುಂಬ ಹಿಟ್. ಬಟ್ ಏನೇನು ಡೈಲಾಗ್ಗಳು ಇದರಲ್ಲಿ ಇವಾಗ ಬರ್ತಾ ಇದೆ, ಈ ಸಿನಿಮಾ ತುಂಬ ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೊಂಡಿದ್ದೀವಿ. 100 days ಓಡುತ್ತೆ ಅಂದ್ಕೊಂಡಿದ್ದೀವಿ. ಸೊ ಎಲ್ಲ ಆ್ಯಕ್ಟರ್ಸು ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಹಾಗಾಗಿ KD ಮೂವಿಗೆ ನಮ್ಮ ಕಡೆಯಿಂದ ಎಲ್ಲ ವಿಶ್ವಾಸ ಹೇಳ್ತಾ ಇದ್ದೀವಿ. ಮತ್ತೆ ಯಾವ ಸಾಂಗ್ ಇಷ್ಟ ಮೇಡಮ್? ನಮ್ಮ ಬಾಸ್ ಸಾಂಗು ಶಿವ 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 ಸಾಂಗು. ಗುರುವೇ ನಿನ್ನಾಟ ಬಲ್ಲೋರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರು ಯಾರ್ಯಾರೋ, ಶಿವ 3 ಸ್ಟಾರ್. ಗುರುವೇ ನಿನ್ನಾಟ ಬಲ್ಲೋರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲೋರು ಯಾರ್ಯಾರೋ, ಶಿವ.
ನನಗೆ ಫಸ್ಟ್ ಅವ್ರದ್ದು ಇಷ್ಟ ಆಗಿದ್ದು ಕರಿಯ ಮೂವಿ. ನೆಕ್ಸ್ಟ್ ಎಕ್ಸ್ಕ್ಯೂಸ್ ಮೀ ಇಷ್ಟ ಆಯಿತು ತುಂಬ. ಯಾಕಂದರೆ ಅದರಲ್ಲಿ ನಮ್ಮ ಬ್ರದರ್ ಮಗಳು ಮಾಡಿದ್ದಾಳೆ, ಜ್ಯೋತಿ ಅಂತ, ಜ್ಯೋತಿ ಕೃಷ್ಣ ಅಂತ. ಅವ್ರದ್ದು ಎಲ್ಲ ಡೈರೆಕ್ಷನ್ ತುಂಬ ಚೆನ್ನಾಗಿರುತ್ತೆ. ಅವ್ರು ಇರೋದು ನಮ್ಮನೆ ಪಕ್ಕದ ರೋಡಲ್ಲೇ ಇರೋದು, ಚಂದ್ರ ಲೇಔಟಲ್ಲಿ. ಅದರಿಂದ ಅವ್ರ ಮೂವಿ ಎಲ್ಲ ತುಂಬ ಇಷ್ಟ ಆಗತ್ತೆ. ಅವ್ರ ಯಾವ ಹಾಡು ಇಷ್ಟ ನಿಮಗೆ? ಅವ್ರದ್ದು ಹಾಡ ಎಲ್ಲ ಹಾಡು ಇಷ್ಟ ನನಗೆ. ಜೋಗಯ್ಯದಂತೂ ತುಂಬ ಇಷ್ಟ. ಯಾವ ಹಾಡಮ್ಮ? ಜೋಗಯ್ಯ ಜೋಗಿ ಜೋಗಿ. ನಿಮ್ಗೆ ಯಾವ ಹಾಡು ಇಷ್ಟಮ್ಮ? ನಮಗೆ ಅವರು ಇದು ಮಾಡಿ ಶಿವರಾಜ್ ಕುಮಾರ್ ಸರ್ ಮಾಡಿದ್ರಲ್ಲ ಸರ್, ಅದು ತುಂಬ ಇಷ್ಟ. ಟೈಟಲ್ ಟ್ರ್ಯಾಕ್ ಇದೆಯಲ್ಲ ಇದು ಜೋಗಿನಲ್ಲಿ ಟೈಟಲ್ ಟ್ರ್ಯಾಕು. ಮತ್ತು ಅವರು ತಾಯಿ ಸೆಂಟಿಮೆಂಟ್ನ ತುಂಬ ಚೆನ್ನಾಗಿ ತೋರಿಸ್ತಾರೆ. ಈಗಿನ ಯುವಜನತೆಗೆ ಅದೆಲ್ಲ ತುಂಬ ಬೇಕಾಗತ್ತೆ. ಯಾಕೆಂದರೆ ಅದು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಹೆತ್ತವ್ರ ಮೇಲೆ ತುಂಬ ಪ್ರೀತಿ ಇರೋದಿಲ್ಲ. ಸೊ ಅದನ್ನೆಲ್ಲ ಅವ್ರು ಅದನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ. ಅದು ಡ್ರಾಮೆಟಿಕ್ ಅಲ್ಲ ಅನ್ನೋದನ್ನು ಅವರು ರಿಯಲಿಸ್ಟಿಕ್ ಆಗಿ ತೋರಿಸ್ತಾರೆ. ಮತ್ತು ಅದು ಇಲ್ಲದೇ ತಾಯಿ ಮಕ್ಕಳ ಮೇಲೆ ಇಲ್ದಿರೋ ಪ್ರೀತಿನ ಅದು ಮಕ್ಕಳ ಮೇಲೆ ಪೇರೆಂಟ್ಸು ಹೇಗೆ ಪ್ರೀತಿ ಮಾಡ್ತಾರೆ ಅದನ್ನೆಲ್ಲ ಚೆನ್ನಾಗಿ ತೋರಿಸ್ತಾರೆ. ಅದು ಮಕ್ಳಿಗೆ ಬರಬೇಕು, ರಿಯಲಿಸ್ಟಿಕ್ ಆಗಿ ಬರಬೇಕು, ಅವ್ರ ಮನಸಾರೆ ಬರಬೇಕು, ಅದನ್ನೆಲ್ಲ ತೋರಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ಅವ್ರು ಮಾಡೋದು. ಹಾಡುಗಳು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ನಮಗೆ. ಮ್ಯೂಸಿಕ್ ತುಂಬ ಚೆನ್ನಾಗಿ ಕೊಡ್ತಾರೆ. ಸೊ ಒಂದು ಹಾಡು ಅವ್ರದ್ದು ಇದ್ದೇ ಇರುತ್ತೆ, ಮತ್ತು ಅವ್ರು ಹಾಡೇ ಹಾಡಿರ್ತಾರಲ್ಲ, ಅದು ಇನ್ನೂ ಖುಷಿ ಆಗುತ್ತೆ ನಮಗೆಲ್ಲ. ಸೊ ಹಾಗಾಗಿ ಅವ್ರ ಮೂವೀಸ್ ಎಲ್ಲ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಕೆಲವೆಲ್ಲ ಕಾಂಟ್ರವರ್ಸಿಗಳಾಗುತ್ತೆ. ಅದನ್ನೆಲ್ಲ ಕೆಲವೆಲ್ಲ ಒಳ್ಳೇದು ಕೆಟ್ಟದು ಅಂತೆಲ್ಲ ಇರುತ್ತೆ. ಅದು ನಾವು ತೊಗೊಳೋದ್ರ ಮೇಲೆ ಹೋಗುತ್ತೆ, ಚೆನ್ನಾಗಿರುತ್ತೆ. ಬಟ್ ಅವ್ರು ಮಾಡೋ ಮೂವೀಸ್ ಎಲ್ಲ ಚೆನ್ನಾಗಿರುತ್ತೆ, ನೋಡಬೇಕು. ಇದು ಈ ಹೊಸ ಮೂವಿನಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದನ್ನ ಎಕ್ಸ್ಪೆಕ್ಟೇಷನ್ ನಾವು ನೋಡ್ತಾ ಇದ್ದೀವಿ. ಖುಷಿ, ನೋಡೋಣ ಹೇಗೆ ಮಾಡಿದ್ದಾರೆ. ಯಾವಾಗ ಬಂದ್ರಿ ಮೇಡಮ್? ಸರ್ ಯಾವಾಗ ಬಂದ್ರಿ? ಇವಾಗ 10 o'clock ಬಂದ್ವಿ ಸರ್. ತೊಗೊಂಡಿದ್ದೀವಿ ಸರ್. ಸಿಕ್ಕಿದೆ. ಬುಕ್ ಮಾಡೋಲ್ಲ, ಆಫ್ಲೈನಲ್ಲೇ ಮಾಡ್ಕೊಂಡ್ವಿ. ಹೌದು. ನೀವು ಮೇಡಮ್ ಯಾವಾಗ ಬಂದ್ರಿ? ನಾನು ಬೆಳಿಗ್ಗೆ 9:45 ಬಂದೆ. 10 ಕಾಲ್ ಶೋ ಅಂದ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ 11 ಕಾಲ್ ಇದೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರದ್ದು ಮೂವಿ ಎಷ್ಟೊತ್ತೇ ಆಗಲಿ ನಾವು ವೆಯ್ಟ್ ಮಾಡಿ ನೋಡಿಕೊಂಡೇ ಹೋಗೋದು. ನಮಗೆ ತುಂಬ ಇಷ್ಟ. ಬೆಳಗ್ಗೆಯಿಂದ ನಿಂತ್ಕೊಂಡಿದ್ದೀರಾ? ಕಷ್ಟ ಆಗಲ್ಲ ಬೆಳಗ್ಗೆ? ಏನಪ್ಪ ಬಿಸಿಲಿದೆ, ಬೆಳಗ್ಗೆಯಿಂದ ನಿಂತ್ಕೊಂಡಿದ್ದೀರಾ? ಹೌದು ನೋಡ್ಬೇಕಂತ ಇಷ್ಟ, ಅದಕ್ಕೆ ನಿಂತಿದ್ದೀವಿ. ಮೂವಿ ನೋಡಿದ್ಮೇಲೆ ಎಲ್ಲ ಕಷ್ಟ ಎಲ್ಲ ಹೋಗ್ಬಿಡುತ್ತೆ, ಅದೆಲ್ಲ ಟಯರ್ಡ್ ಎಲ್ಲ ಹೋಗ್ಬಿಡುತ್ತೆ. ಸೊ ಅದನ್ನ ಮರ್ತೋಗ್ಬಿಡ್ತೀವಿ. ದೇವಸ್ಥಾನ ಬಂದಂಗೆ. ಹೌದು ಖಂಡಿತ. ಮೂವಿ ನೋಡಿದ್ಮೇಲೆ ಅದೆಲ್ಲ ಮರ್ತೋಗ್ಬಿಡುತ್ತೆ. ಸೊ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ನಮಗೂ. ನೋಡ್ಬೇಕು ಈ ಸಲ ಎಕ್ಸ್ಪೆಕ್ಟೇಷನ್ ಹೇಗಿದೆ ಅಂತ ಅಂದ್ಬಿಟ್ಟು. ಓಕೆ ಸರ್. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ. ಸೊ ತುಂಬಾ ಖುಷಿ ಆಗ್ತಾಯಿದೆ. ಇವತ್ತು KD ಫಿಲಿಮು ರಿಲೀಸ್ ಆಗ್ತಾಯಿದೆ. ನಾನು ಒಂದು ನಟಿಯಾಗಿ ಇವತ್ತು ಒಂದು ಪ್ರೇಕ್ಷಕರಾಗಿ ನೋಡೋಕ್ಕೆ ಬಂದಿದ್ದೀನಿ. ಏನು ಅಂದರೆ ಅವರು ಫ್ಯಾನ್ಸ್ ಅಂತಲೇ ಹೇಳ್ಬೋದು. ಧ್ರುವ ಸರ್ಜಾ ಅವರ ಒಂದು ಡೈಲಾಗ್ಸ್ ಆಗಿರ್ಬೋದು, ಇದೆಲ್ಲ ಆಗಿರ್ಬೋದು, ಹೆಂಗಿರುತ್ತೆ ಅಂದರೆ ಅದು ಕಡಕ್ ಆಗಿರುತ್ತೆ, ಕೇಳೋದಕ್ಕೆ ಒಂದು ಚೆಂದ. ಸಾಂಗ್ ಆಗಿರ್ಬೋದು, ಅದಂತೂ ವಂಡರ್ಫುಲ್ ಅಂತಲೇ ಹೇಳ್ಬೋದು. ಯಾವ ಸಾಂಗೇ ಆಗಲಿ, ಯಾವ ಡೈಲಾಗೇ ಆಗಲಿ, ಒಂದು ಯಾವುದೋ ಒಂದು ಇದಿಲ್ಲ, ಅಷ್ಟು ಚೆನ್ನಾಗಿ ಮೂಡಿ ಬರುತ್ತೆ ಯಾವುದೇ ಒಂದು ಇದಾದ್ರೂ. ಅವರು ಡೈಲಾಗ್ ಅಂದರೆ ಸಾಕು, ಎಲ್ಲರೂ ವಿಸಿಲ್ ಹೊಡೆಯೋದ್ರಲ್ಲಿ ಫುಲ್ಲು ಇದು ಮಾಡ್ತಾರೆ, ವಿಸಿಲ್ ಹೊಡ್ಕೊಂಡು. ಅವರು ಮಾತಾಡೋ ಒಂದು ಡೈಲಾಗ್ ಇದೆಯಲ್ಲ, ಅದು ಹೇಳೋ ಒಂದು ಸ್ಟೈಲ್ ಇದೆಯಲ್ಲ, ಆ ಸ್ಟೈಲ್ ಎಲ್ಲರಿಗೂ ಅದು ಎಲ್ಲ ಇದು ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅವರು ಡೈಲಾಗ್ ಅಂತಲೇ ನಾನು ನೋಡಬೇಕು ಅನ್ನೋದೇ ಈ ಫಿಲಿಮ್ ಇದು. ಯಾಕಂದರೆ KD ಅಂದರೆ ಸುಮಾರು ವರ್ಷದಿಂದ ಸೊ ಇದು ಏನಂತಾರೆ, ಏನೋ ಒಂದು ಸ್ಪೆಷಲ್ ಆಗಿದೆ ಅಂತ ನಾನು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಸಾಂಗ್ ಎಲ್ಲ ಕೇಳಿದ್ದೀವಿ. ಸೊ ಸಾಂಗ್ ಎಲ್ಲ ತುಂಬಾ ಇಷ್ಟ ಆಯಿತು. ಸೊ ಒಳಗಡೆ ಹೋದಾಗ ಸಿನಿಮಾ ನೋಡ್ಕೊಂಬಂದಾಗ ಗೊತ್ತಾಗುತ್ತೆ ಯಾವ ಥರ. ಸೊ ಯಾವ ಸಾಂಗ್ ಇಷ್ಟ ಮೇಡಮ್? ಸೊ ನನಗೆ ಅವ್ರದ್ದು ಇಂಥ ಸಾಂಗ್ ಅಂತ ಹೇಳಲ್ಲ, ನನಗೆ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳನ್ನ ಇಷ್ಟಪಡ್ತೀನಿ. ಮತ್ತು ತಾಯಿ ಎಮೋಷನ್ ಜಾಸ್ತಿ ಕೊಡ್ತಾರೆ ನಮ್ಮ ಪ್ರೇಮ್ ಅವರು. ತಾಯಿ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ತಾಯಿ ಅಂದರೆ ದೇವರು. ಸೊ ತಾಯಿಗೆ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ ಅನ್ನೋದನ್ನ ಸೊ ಅವರು ಹೇಳೋ ಒಂದು ಡೈಲಾಗ್ ಮೋಟಿವೇಶನ್ ಏನಿರುತ್ತೆ ಅದು ಎಷ್ಟೋ ಜನ ಒಂದು ಪರಿವರ್ತನೆ ಮಾಡ್ಕೋಬೋದು. ಆ ಥರ ಒಂದು ಎಮೋಷ್ನಲ್ ಡೈಲಾಗ್ಗಳಾಗಲಿ ಏನೇ ಒಂದಾಗಲಿ, ಸೆಂಟಿಮೆಂಟು ಅವರು ಬರೀ ಕಣ್ಣಲ್ಲೇ ಆ ಸೆಂಟಿಮೆಂಟ್ ಕೊಡ್ತಾರೆ. ಆ ಸೆಂಟಿಮೆಂಟ್ ಬಗ್ಗೆ ನಾವು ಹೇಳೋದಕ್ಕಾಗಲ್ಲ, ಯಾಕಂದರೆ ನೋಡಿದಾಗ ಗೊತ್ತಾಗುತ್ತೆ. ಸೊ ಅವರು ಮಾತಾಡ್ಬೇಕಾದ್ರೆ ನಮ್ಗೆ ಆ ಫೀಲಿಂಗ್ಸ್ ಕಾಣುತ್ತೆ. ತಾಯಿ ಬಗ್ಗೆ ಅವ್ರು ಇಟ್ಟಿರೋಂಥ ಒಂದು ಗೌರವ ಆಗಿರ್ಬೋದು, ಮತ್ತು ನಾವು ಅದು ನೋಡಿದಾಗ ನಮಗೆ ಬರೋಂಥ ಫೀಲಿಂಗ್ಸ್ ಆಗಿರ್ಬೋದು, ಅದು ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾವ್ದಾದ್ರು ಒಂದು ಸಾಂಗ್ ಮೇಡಮ್, ಚಿಕ್ಕದಾಗಿ ಒಂದು ಯಾವ್ದಾದ್ರು ಸಾಂಗ್. ನನ್ನ ವಾಯ್ಸ್ ಸರಿ ಇಲ್ಲ, ಕಟ್ಟಿದೆ. ಯಾವ ಒಂದು ಲೈನ್ ಹೇಳಿ, ಒಂದು ಲೈನ್ ಹೇಳಿ. ನಟಿ ಒಂದು ಸಾಂಗ್ ಹೇಳ್ಬೇಕಲ್ಲ ಮೇಡಮ್, ಚಿಕ್ಕದಾಗಿ ಒಂದು ಲೈನ್ ಚಿಕ್ಕದಾಗಿ ಯಾವ್ದಾದ್ರು ಒಂದು ಲೈನ್ ಅವ್ರ ಫೇವ್ರೆಟ್ ಸಾಂಗ್ ಹೇಳಿ. ತಾಯಿ ಬಗ್ಗೆ ಎಮೋಷನ್ ಬಗ್ಗೆ ಯಾವುದಾದ್ರೂ ಇದ್ದರೆ ನಿಮ್ಗೆ ಇಷ್ಟ ಆಗಿದ್ದು
ನೀವೆಲ್ಲ ಸಾಂಗು ಕೇಳಿದ್ದೀರಾ, ಸೊ ಮತ್ತೆ ನೀವು ಕೇಳಿರ್ತೀರ, ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದ್ದು ಒಂದು ಲೈನ್ ಬಿಡಿ. ಯಾವುದಿಲ್ಲಪ್ಪ. ಇಷ್ಟ ಆಗಿದ್ದು ತಲೆಗೆ ಬಂದಿದ್ದು ಯಾವುದಾದ್ರು ಅಂತ ಹೇಳಿ. ಪ್ರೇಮ್ ಅವ್ರದ್ದು ಪ್ರೀತಿ ಯಾಕೆ ಭೂಮಿ ಮೇಲಿದೆ, ಪ್ರೀತಿ ಯಾಕೆ ಭೂಮಿ ಮೇಲಿದೆ ಪ್ರೇಮ್ ಅವ್ರದ್ದು. ಪ್ರೇಮ್ ಅವ್ರದ್ದಲ್ಲ ಇವ್ರದ್ದು. ಅಂದ್ರೆ ಪ್ರೇಮ್ ಅವ್ರದ್ದೇ ಹೇಳ್ಬೋದಾ? ಹೇಳಿ ಯಾವ್ದಾದ್ರು ಹೇಳಿ. ಅದೇ ಪ್ರೇಮ್ ಅವ್ರದ್ದು ಯಾವುದಾದ್ರು ಹೇಳಿ. ಇದು ಪ್ರೀತಿ ಏಕೆ ಭೂಮಿ ಮೇಲಿದೆ. ನನ್ನ ವಾಯ್ಸ್ ಸರಿ ಇಲ್ಲ, ಅದಕ್ಕೋಸ್ಕರ. ಧನ್ಯವಾದಗಳು ಮೇಡಮ್. ಸರ್ ನಮಸ್ಕಾರ ಸರ್, ನಮ್ಮ ಹೆಸರು ಸಂತೋಷ್ ಅಂದ್ಬಿಟ್ಟು. KD ಡೆವಿಲ್ ಒಳ್ಳೆ ಮೂವಿ ರಿಲೀಸ್ ಆಗಿದೆ. ಪ್ರೇಮ್ ಅವರ ಬಹು ಎಕ್ಸ್ಪೆಕ್ಟೇಷನ್ ಚಿತ್ರ. ಅವ್ರ ಪ್ರೇಮ್ ಅಂದರೆ ಮೊದಲೇ ಜೋಗಿ ಪ್ರೇಮ್ ಅಂತ ಹೇಳ್ತೀವಿ, ಎಮೋಷನ್ಗೆ ಲಿಂಕ್ ಮಾಡೋವಂಥ ವ್ಯಕ್ತಿ. ಮೊದಲೇ ಮಂಡ್ಯದವರು, ಮಂಡ್ಯ ಜನನ ಇಂಡಿಯಾ ಕಡೆ ಮಾಡೋಂಥ ವ್ಯಕ್ತಿ. ಜೋಗಿ ಮಾಡಿ ದಿ ವಿಲನ್ನು, ತುಂಬ ವಿಲನ್ ಇದು ಕೊಡೋದಾದ್ರು ಒಳ್ಳೆ ಇದನ್ನು ಕೊಡ್ತು, ಅವ್ರಿಗೆ ಹೆಸರು ಕೊಡ್ತು. ಬಹು ತಾರಾಗಣ ಇರೋವಂಥ ಮೂವಿ. ಧ್ರುವ ಸರ್ಜಾ ಆಗಿರ್ಬೋದು, ಸಂಜಯ್ ದತ್ತು, ಶಿಲ್ಪಾ ಶೆಟ್ಟಿ, ಅಯ್ಯರು ಎಲ್ಲ ಇರೋವಂಥ ಮೂವಿ. ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಜನ ನೋಡಿದ್ರೆ ತುಂಬ ಲಿಂಕ್ ಆಗಿದೆ, ಜನಗಳಿಗೆ ಹತ್ರ ಮುಟ್ಟಿದೆ ಅಂತ ಗೊತ್ತಾಗ್ತಾ ಇದೆ. ಜನ ಬಂದಿದ್ದಾರೆ, ತುಂಬ ಚೆನ್ನಾಗಿರುತ್ತೆ ಮೂವಿ. ಪ್ರೇಮ್ ಅಂದರೆ ಅಲ್ಟಿಮೇಟ್ ಪ್ರೇಮ್ ಅಂತ, ಅವರು ಮಾಮೂಲಿ ಪ್ರೇಮ್ ಅಲ್ಲ, ಅಲ್ಟಿಮೇಟ್ ಪ್ರೇಮ್ ಅಂತ. ಚೆನ್ನಾಗಿರುತ್ತೆ ಮೂವಿ. ಎಲ್ಲರೂ ಕನ್ನಡ ಸಿನಿಮಾನ ಬಂದು ಥಿಯೇಟ್ರಲ್ಲೇ ಬಂದು ನೋಡಿ. ಕನ್ನಡ ಸಿನಿಮಾಕ್ಕೆ ಜನ ಬರ್ತಾಯಿಲ್ಲ ಅಂತಾರೆ. ಒಳ್ಳೆ ಕಂಟೆಂಟ್ ಕೊಟ್ಟರೆ ಯಾಕೆ ಬರಲ್ಲ ಜನ ನೋಡಿದ್ರೇ ಗೊತ್ತೈತೆ ಕಂಟೆಂಟ್ ಇದೆ ಅಂತ ಗೊತ್ತಿದೆ. ಜನ ಬಂದಿದ್ದಾರೆ. ಸಾಂಗ್ಗಳಂತೂ ಮಾತಾಡೋಂಗಿಲ್ಲ ಸರ್. ಪ್ರತಿಯೊಂದು ಒಂದಕ್ಕೊಂದು ಸಾಂಗು ತುಂಬ ಲಿಂಕು. ಮತ್ತು ಓಲ್ಡ್ ಜನ್ರೇಷನ್ ಅಣ್ತಮ್ಮ ಆ ಸಾಂಗ್ಗಳೆಲ್ಲ ಓಲ್ಡ್ ಜನ್ರೇಷನ್ನು ಮತ್ತು ಈಗ ಬರೋ ಜನರೇಷನ್ ತುಂಬ ಚೆನ್ನಾಗಿ ಲಿಂಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಯಾವ ಸಾಂಗ್ ಇಷ್ಟ ಸರ್? ಸರ್ ಅಣ್ತಮ್ಮ ಜೋಡೆತ್ತು ಕಣೋ ಆ ಸಾಂಗ್ ಅಂತೂ. ಲೈನ್ ಸರ್. ಅಣ್ತಮ್ಮ ಜೋಡೆತ್ತು ಕಾಣೋ, ಜೀವನ ಸಮವಾಗಿ ಕಳಿಬೇಕು ಕಾಣೋ. ಅದು ಸಾಂಗ್ ಅಂದರೆ ಬಾಂಧವ್ಯಗಳು ಹೆಂಗಿರುತ್ತೆ, ಅಣ್ಣ ತಮ್ಮದಿರು ಹೆಂಗಿರಬೇಕು ಅನ್ನೋದು ಈ ಸಾಂಗೆಲ್ಲ ತೋರಿಸಿರ್ತಾರೆ. ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಲ್ಲ ನೋಡಿ ಕನ್ನಡ ಜನನ ಬೆಳೆಸೋಣ. ಜೋಗಿ ಪ್ರೇಮು ತುಂಬ ಹಳ್ಳಿಗಳ ರೈತನ ಮಗ, ಅವನು ಬೆಳೆದಂಥ ವ್ಯಕ್ತಿ. ಅವ್ರನ್ನ ಬೆಳೆಸೋಣ. ಧ್ರುವ ಸರ್ಜಾ, ನಾವು ಇಲ್ಲಿ ಫ್ಯಾನ್ಸ್ ವಾರ್ ಬೇಡ ಸರ್. ನಾವು ಡಿ ಬಾಸ್ ಫ್ಯಾನು. ಇಲ್ಲಿ ಯಾರೂ ಫ್ಯಾನ್ಸ್ ವಾರ್ ಇಲ್ಲ. ಬಂದಿರೋರು ಎಷ್ಟೋ ಜನ ಡಿ ಬಾಸ್ ಫ್ಯಾನ್ಸ್ ಬಂದಿದ್ದಾರೆ, ಸುದೀಪ್ ಫ್ಯಾನ್ಸ್ ಬಂದಿದ್ದಾರೆ, ಉಪೇಂದ್ರನ್ ಫ್ಯಾನ್ಸ್ ಬಂದಿದ್ದಾರೆ. ಎಲ್ಲರೂ ಒಗ್ಗಟ್ಟಲ್ಲಿ ಕನ್ನಡ ಸಿನಿಮಾನ ಬೇರೆ ಇಂಡಸ್ಟ್ರಿಗಳು ಬಂದು ನೋಡಬೇಕು. ಕನ್ನಡ ಸಿನಿಮಾ ಆಲ್ರೆಡಿ ಎಷ್ಟು ತಿರುಗಿ ನೋಡಿದ್ದಾರೆ. ಈ ಮೂವಿಯಿಂದ ಬೇರೆ ಇಂಡಸ್ಟ್ರಿಯವರೆಲ್ಲ ಕನ್ನಡ ಸಿನಿಮಾದಲ್ಲಿ ಹಿಂಗೆ ಅವರ ಅನ್ನೋ ಲೆವೆಲ್ ಮಾಡಬೇಕು ಸರ್. ಮಾಡೋಣ. ಜೈ ಆಂಜನೇಯ. ಮೂವಿ ಬೆಳೆಸೋಣ, ಕನ್ನಡ ಸಿನಿಮಾ ಬೆಳೆಸೋಣ, ಪೂರೈಸೋಣ ಸರ್. ಧನ್ಯವಾದ. ಧ್ರುವ ಸರ್ಜಾ ಅವ್ರ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಅವರ ಸಿನಿಮಾ ಯಾವಾಗಲೂ ಮಾಸ್ ಆಗಿರುತ್ತೆ. ಮಾಸಾಗಿ ಇದ್ದು ಮೊಚ್ಚಿ ಹಿಡ್ದವ್ರಲ್ಲ, ಅದು ಒಂಥರ ಅಷ್ಟೇ. ಯಾವ ಸಾಂಗ್ ಫೇವ್ರೇಟ್ ಆಗಿದೆ? ಇದು ಲಾಸ್ಟ್ ಸಾಂಗ್ ಬಿಟ್ರಲ್ಲ, ಯಾವುದು? ಇದು ಕಮಾನ್ ಖಾಲಿ. ಪ್ರೇಮ್ ಡೈರೆಕ್ಷನ್ನು, ಧ್ರುವ ಸರ್ಜಾ ಜೊತೆ KD ಫಿಲಮು ಸೂಪರ್ ಹಿಟ್ಟಾಗಿ ಓಡುತ್ತೆ ಅಂತ ನಂಬಿಕೆ ಇದೆ. 100 ಡೇಸ್ ಅಂತೂ ಹೋಗುತ್ತೆ. ಎಕ್ಸ್ಪೆಕ್ಟೇಷನ್ ಅಂತೂ ಚೆನ್ನಾಗಿದೆ ಫಿಲಮು. ಯಾಕೆಂದರೆ ಅವಾಗಿಂದ ಧ್ರುವ ಸರ್ಜಾದ ಎಲ್ಲ ಫಿಲಮ್ಗಳು ಹಿಟ್ಟಾಗಿದೆ, ಯಾವುದೂ ಫ್ಲಾಪ್ ಆಗಿಲ್ಲ. ನಮ್ಮ ಕನ್ನಡದವರು ಕನ್ನಡ ಫಿಲಮ್ಗೆ ಆದ್ಯತೆ ಕೊಡ್ತಾರೆ. ಸೊ ಯಾವ ಸಾಂಗ್ ಇಷ್ಟ ಸರ್ ಇದರಲ್ಲಿ ನಿಮಗೆ? ಅದೇ ನಮಗೆ ಹೊಡೆದಾಡ್ಬೇಡ್ರಪ್ಪ ಅಂತ ಕೊಟ್ಟು ನೋಡಿ. ಮುಂದೆ ಹೋಟೆಲೆ ಹುಡ್ತೀರ ಅಣ್ಣ ತಾಯಿ ನೋಡ್ಕೊಳಕಲ್ಲ. 10 ಜನ ಎತ್ತು ಜನ ನೋಡ್ಕೋತಾಳೆ. ಅದೇ ಒಬ್ಬ ಮಗ ಒಂದು ತಾಯಿ ನೋಡ್ಕೊಳ್ಳೋಕ್ಕೆ ಹೇಳ್ತಾನೆ. ಅದಕ್ಕೋಸ್ಕರ ಯಾವುದೇ ಕಾರಣ ಅಣ್ಣ ತಮ್ಮದೇ ಕುಸ್ತಿ ಆಡಬೇಡಿ, ಎತ್ತು ತಾಯಿನ ನೋಡ್ಕೊಳ್ಳಿ ಅಂದ. ಅದೇ ನನಗಿನ್ನೇನಿಲ್ಲ, ಯಾವುದೇ ಕಾರಣಕ್ಕೂ ತಾಯಿನ ಇದು ಮಾಡ್ಕೋಬೇಡಿ ಅಂತ. ಶಿವ 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 ಶಿವನೇ, ಹರ 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 ಹರನೇ, ಏಳು ಮಾದೇವ ಹಂಸನ ಜೀವ, ಹೇಳೇಳು ನಿಲ್ಲಯ್ಯ ಡಮರು ಆಗ್ಯ. ನನಗೂ ಇದೇ ಸಾಂಗ್ ಇಷ್ಟ, ಹೇಳೋ ಮಾದೇವ ಸಾಂಗ್ ಇಷ್ಟ. ಮತ್ತು ಹಳೆ ಫಿಲಮಲ್ಲಿ ಕರಾಬು ಸಾಂಗ್ ತುಂಬ ಇಷ್ಟ. ಸೊ ಪ್ರೇಮ್ ಅವ್ರ ಡೈರೆಕ್ಷನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮೂವಿ ಅನ್ನೋ ಒಂದು ಕಾರಣಕ್ಕೆ ಬಂದಿದ್ದೀವಿ. ಆಮೇಲೆ ಧ್ರುವ ಸರ್ಜಾ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದ್ದೇ ಇರ್ತದೆ. ಸೊ ಮಾಸ್ ಹೀರೋ. ಸೊ 100 ಡೇಸ್ ಬಂದೇ ಬರುತ್ತೆ. ಸೊ ಹಂಗಾಗಿ ಫಸ್ಟ್ ಶೋ ನೋಡಬೇಕು ಅಂತ ಬಂದಿದ್ವಿ. ಪ್ರೇಮ್ ಅವ್ರ ಸಾಂಗ್, ಪ್ರೇಮ್ ಅವ್ರ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್? ಅಲ್ಲ, ಪ್ರೇಮ್ ಅವರಲ್ಲಿ ಆಲ್ಮೋಸ್ಟ್ ಸ್ಟೋರಿನಲ್ಲಿ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಜೊತೆಗೆ ಅವರು ತಾಯಿ ಪ್ರೀತಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಅದ್ರ ಜೊತೆಗೆ ಅವ್ರ ಸಾಂಗ್ಸ್ ಎಲ್ಲ ಆಲ್ಮೋಸ್ಟ್ ಹಿಟ್ಟಾಗಂಥ ಸಾಂಗ್ಸೇ ಕೊಡ್ತಾರೆ. ಹಾಗಾಗಿ ಅದಕ್ಕೋಸ್ಕರ ಬಂದಿದ್ವಿ. ಆ್ಯಕ್ಚುಲಿ ನಾನು ಧ್ರುವ ಸರ್ಜಾದ ಎಲ್ಲ ಚಿತ್ರಗಳನ್ನ ನಾನು ನೋಡ್ಕೊತ ಬಂದಿದ್ದೀನಿ. ಅರಸೀಕೆರೆಯಿಂದ ಬಂದಿದ್ದೀನಿ ಅವ್ರ ಫಿಲಮ್ ನೋಡಬೇಕು ಅಂತ. ನಮ್ಮ ಅಪ್ಪು ಬಾಸ್ ಆದಮೇಲೆ ನೆಕ್ಸ್ಟು ಅವ್ರ ಸ್ಥಾನ ತುಂಬೋದು ಅಂದರೆ ಇವಣ್ಣ ಆಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು. ಖಂಡಿತ ಯಾರೋ ಒಂದು ಖಾಲಿ ಜಾಗ ಇತ್ತು, ಅದನ್ನು ಒಂದು ಫಿಲ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವ್ರು ಡ್ಯಾನ್ಸ್ ನೋಡಿದ್ದೀನಿ, ಅವ್ರ ಫೈಟ್ ನೋಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ಬರೀ ಅವರು ಹೀರಾಗ ಅಷ್ಟಲ್ಲ, ತುಂಬ ಈಗ ಅಪ್ಪು ಸರ್ ಏನು ಮಾಡ್ತಿದ್ರು ಅದರಲ್ಲಿ ಕೆಲವೊಂದನ್ನು ಇವರು ಫಾಲೋ ಮಾಡ್ತಿದ್ದಾರೆ.
ಒಂದು ಸರಳತೆ ಅನ್ನೋದನ್ನು ಫಾಲೋ ಮಾಡಿಸಿ ಅವ್ರ ಮನೆ ಹತ್ರ ನಿಜವಲ್ಲೂ ಫ್ಯಾನ್ಸ್ ಅವ್ರ ಮನೆ ಹತ್ರ ಹೋದ್ರೆ ನಿಜ ಖುಷಿಯಾಗುತ್ತೆ. ಫ್ಯಾನ್ಸ್ನ ಅವರು ಹಂಗೆ ಕಳಿಸೋದೇ ಇಲ್ಲ ಅವರು. ಅವರೇ ಬಾಯ್ಬಿಟ್ಟು ಹೇಳ್ಬಿಡ್ತಾರೆ ಜ್ಯೂಸ್ ಕುಡ್ಕೊಂಡು ಹೋಗಿ ತಿಂಡಿ ಮಾಡ್ಕೊಂಡು ಹೋಗಿ ಅಂತ. ಮನೆ ತುಂಬ ಖುಷಿ ಆಗುತ್ತೆ ಅವ್ರು ನೋಡಿದ್ರೆ ನಿಜವಲ್ಲೂ. ಹಂಗಾಗಿ ನಾನು ಅಪ್ಪು ಬಾಸ್ ಫ್ಯಾನ್ ಆದರೂ ಕೂಡ ಧ್ರುವ ಸರ್ಜಾ ಮೂವಿನ ನಾನು ನೋಡೋಕೆ ಬಂದಿದ್ದೀನಿ ಸರ್. ಕೋಳಿ ಕೂದ್ರೆ ಬೆಳಗಾಯ್ತಂತ ಪಲ್ಲಿ ನೋಡಿದ್ರೆ ಸುಬ್ಸಕ್ನ ಈ ಸೂರ್ಯ ಮೈ ಮುರಿತಾನಂದ್ರೆ ಎದುರಿಗೆರಡೆ ನಸೀಬು ಖರಾಬ್ ಆಗಿದೆ ಅಂತ ಲೆಕ್ಕ ಬುನ್ನ ಕೆಣಕಿದ ಕಾಣಲ್ಲ. ಮೊದಲ ಸಲ ಮಚ್ಚಿಡ್ತೀನಿ, ತಪ್ಪಾದರೆ ನಿಮ್ಗೆ ಹತ್ತವರಿಗೆ ಅಣ್ಣ ನಾವು ಕನ್ನಡ ಭಕ್ತರು, ನಾವು ಯಾವತ್ತೂ ಕನ್ನಡನೇ ಮಾತಾಡೋದು, ಕನ್ನಡದವರೇ ನಾವು. ನಾನು ಅಂಬರೀಷ್ ಭಕ್ತ, ಎಲ್ಲರ ಪಿಕ್ಚರ್ನು ನೋಡ್ತೀನಿ, ಎಲ್ಲರ ಭಕ್ತರನ್ನು ವಿಶ್ವಾಸ ಮಾಡ್ತೀನಿ. ಎಲ್ಲರೂ ನನ್ನ ಬೇಕು, ಎಲ್ಲರೂ ಅವ್ರ ಪ್ರೀತಿ ವಿಶ್ವಾಸದಿಂದ ಅವ್ರು ನೋಡ್ತಾರೆ, ನಾನು ನೋಡ್ತೀನಿ. ಆ ಥರ ಅಷ್ಟೇ. ನಾನು ಭೂಮಿಯಲ್ಲಿ ಬೆಳೆ ಐತೆ, ಬಂದಕದಾಗ ಬುಲೆಟ್ ಐತೆ. ನಮ್ಮ ಬಾಸ್ ಬೈಯಲ್ಲಿ ರಾಯಣ ಭಕ್ತ ಪವರ್ ಐತೆ. ಜೈ ರಾಯಣ, ಜೈ ಜೈ ಆಂಜನೇಯ. ಬಂದು ರಮೇಶ್ ಅಂತ ಅಂದ್ಬಿಟ್ಟು ನಾವು ಜೂನಿಯರ್ ಆರ್ಟಿಸ್ಟಾಗಿ 1 ತಿಂಗಳು ಇದರಲ್ಲಿ ಮಾಡಿದ್ದೀವಿ. 1 ತಿಂಗಳು ಇದರಲ್ಲಿ ಜೂನಿಯರ್ ಆರ್ಟಿಸ್ಟಾಗೇ ಮಾಡಿದ್ದೀವಿ. KRS ಹತ್ರನೂ ಮಾಡಿದ್ದೀವಿ. ಹೋಗಿ ಇಲ್ಲಿ ಬೆಂಗಳೂರಿನಲ್ಲಿ ಸಿಗೇಳಿಗೆ ಅದರಲ್ಲಿ ಮಾಡಿದ್ದೀರಾ ಸರ್? ಇದೆ KD ಫಿಲಮಲ್ಲೇ ಮಾಡಿದ್ದೀವಿ. 1 ತಿಂಗಳು ಶೂಟಿಂಗ್ ಮಾಡಿದ್ದೀವಿ. 100 ದಿನ ಓಡಲಿ ಅಂತ ನಾವು ಇದು ಒಳ್ಳೆ ಆ್ಯಕ್ಟ್ರು, ಒಳ್ಳೆ ಹೆಸರು ಮಾಡಬೇಕು ಅಂತ ನನ್ನ ಆಸೆ. ಏನು ಕ್ಯಾರೆಕ್ಟರ್ ಮಾಡಿದ್ದೀರಾ? ಜೂನಿಯರ್ ಆರ್ಟಿಸ್ಟಾಗಿ ಬ್ಯಾಕ್ಗ್ರೌಂಡಲ್ಲಿ ಮಾಡಿದ್ದೀವಿ. ಚೆನ್ನಾಗಿ ಬರಲಿ, ಒಳ್ಳೆ ಆ್ಯಕ್ಟ್ರು, ಒಳ್ಳೆ ಇದಾಗಲಿ. ಮೂವಿ 100 ಡೇಸ್ ಓಡಲಿ, ಅವ್ರಿಗೆ ಒಳ್ಳೆ ಸಿಗಲಿ ಅಂತ, ಫ್ಯಾನ್ಸ್ಗಳು ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಶಿವನ ರೆಕಾರ್ಡು 1 ವಾರ ಮಾಡಿದ್ದೀವಿ, ಅಷ್ಟೇ ಸೂಪರಾಗಿದೆ. ಅದು ಚೆನ್ನಾಗಿದೆ, ಅವ್ರಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ.